ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್. ನಾನು ಸಿಲಿಯಾ. ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲೇ ಶುದ್ಧವಾದಂತಹ ತೆಂಗಿನ ಎಣ್ಣೆ ಯಾವ ರೀತಿ ಮಾಡೋದು ಅಂತ ನೋಡೋಣ. ನಮ್ಮ ತಲೆ ಕೂದಲಿಗೆ, ಅದೇ ರೀತಿ ನಮ್ಮ ಚರ್ಮಕ್ಕೆ, ಕೈಗೆ, ನಮ್ಮ ಮುಖಕ್ಕೆ, ಕಾಲಿಗೆ ಎಲ್ಲ ಹಚ್ಚಲಿಕ್ಕೆ ಶುದ್ಧವಾದ ತೆಂಗಿನ ಎಣ್ಣೆಯನ್ನು ಮನೆಯಲ್ಲೇ ಮಾಡಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ಅಂಗಡಿಯಿಂದ ಎಲ್ಲ ತರುವ ಎಣ್ಣೆಯಲ್ಲಿ ಏನೆಲ್ಲ ಮಿಕ್ಸ್ ಮಾಡಿರ್ತಾರೆ ಅಂತ ನಮಗೆ ಗೊತ್ತಿಲ್ಲ. ಅದೇ ರೀತಿ ಮುಂಚೆ ನಾವೆಲ್ಲ ಮಿಲ್ಲಿಂದ ಶುದ್ಧ ತೆಂಗಿನ ಎಣ್ಣೆ ಅಂತ ತರ್ತಾ ಇದ್ದೀವಿ. ಆದರೆ ಆ ಎಣ್ಣೆಯನ್ನು ಸಹ ಹಚ್ಚಿದರೆ ಕೂದಲೆಲ್ಲ ತುಂಬ ಉದುರೋದು. ಆಮೇಲೆ ಗೊತ್ತಾಯಿತು ಅದರಲ್ಲೆಲ್ಲ ಏನೆಲ್ಲೋ ಮಿಕ್ಸ್ ಮಾಡ್ತಾರೆ ಅಂತ. ಅದಕ್ಕೆ ಇವಾಗ ಮನೆಯಲ್ಲೇ ನಾವು ತೆಂಗಿನ ಎಣ್ಣೆಯನ್ನು ಮಾಡ್ತೀವಿ. ತಲೆ ಕೂದಲು ಉದುರೋದು ಎಲ್ಲ ಈಗ ತುಂಬ ಕಂಟ್ರೋಲ್ ಆಗಿದೆ. ಫಸ್ಟಿಗೆ ನಾನು ಒಂದು ತೆಂಗಿನಕಾಯಿಯನ್ನು ತಗೊಂಡಿದ್ದೀನಿ. ಈ ತೆಂಗಿನಕಾಯಿಯನ್ನು ಸ್ಟವ್ ಮೇಲೆ ಇಟ್ಟು ಲೈಟಾಗಿ ಇದೇ ರೀತಿ ಎಲ್ಲ ಸೈಡೊಮ್ಮೆ ಬಿಸಿ ಮಾಡಬೇಕು. ಆವಾಗ ತೆಂಗಿನಕಾಯಿಯನ್ನು ನಮಗೆ ಬಿಡಿಸಲಿಕ್ಕೆ ತುಂಬ ಸುಲಭ ಆಗುತ್ತೆ. ಇವಾಗ ನಾನು ಒಂದು ತೆಂಗಿನಕಾಯಿದು ಎಣ್ಣೆಯನ್ನು ತೆಗೆದು ನಿಮಗೆ ತೋರಿಸ್ತಾ ಇದ್ದೀನಿ. ಟೈಮ್ ಇದ್ದಾಗ 2 ಅಥವಾ 3 ತೆಂಗಿನಕಾಯಿದು ಮಾಡಿಟ್ರೆ ನಮಗೆ ಒಂದು ತಿಂಗಳೆಲ್ಲ ಯೂಸ್ ಮಾಡಬಹುದು. ನೋಡಿ, ನಾನು ತೆಂಗಿನಕಾಯಿಯನ್ನು ಈಗ ಸ್ಟವ್ ಮೇಲೆ ಎಲ್ಲ ಕಡೆಗೆ ಬಿಸಿ ಮಾಡಿದ್ದೀನಿ. ಇನ್ನು ಇದನ್ನು ಹೊಡೆದು ತರೋಣ. ನೋಡಿ, ನಾನಿವಾಗ ತೆಂಗಿನಕಾಯಿನ ಹೊಡ್ತಿದ್ದೀನಿ. ಹೊಡಿಲಿಕ್ಕೆ ಸಹ ನಮಗೆ ಈಸಿ ಆಗುತ್ತೆ ಸ್ವಲ್ಪ ಇದೇ ರೀತಿ ಬಿಸಿ ಮಾಡಿದರೆ. ಮತ್ತು ನೋಡಿ, ಈ ರೀತಿ ಬಿಡಿಸಲಿಕ್ಕೆ ನಮಗೆ ತುಂಬ ಸುಲಭ. ನಾವು ತೆಂಗಿನಕಾಯಿಯನ್ನು ಒಮ್ಮೆ ಬಿಸಿ ಮಾಡಿದರೆ ಅದರ ಆ ಸಿಪ್ಪೆಯಿಂದ ಬೇಗ ಬೇಗ ಬಿಟ್ಟು ಬರುತ್ತೆ. ಸುಲಭ ಆಗಲಿಕ್ಕೋಸ್ಕರ ಮಾತ್ರ ನಾವು ಈ ಥರ ಮಾಡೋದು. ಇನ್ನು ತೆಂಗಿನಕಾಯಿಯನ್ನೆಲ್ಲ ಇದೇ ರೀತಿ ಬಿಡಿಸಿ ಕಟ್ ಮಾಡಿ ತೆಗೆದು ಸಣ್ಣ ಸಣ್ಣ ಪೀಸಾಗಿ ನಾವು ಮಾಡಬೇಕು. ಇವಾಗ ಏನಾದರೂ ಹಬ್ಬ ಸಮಾರಂಭ ಎಲ್ಲ ಮನೆಯಲ್ಲಿದ್ದರೆ ನಮಗೆ ತುಂಬ ತೆಂಗಿನಕಾಯಿ ಬೇಕಂದಾಗ ಇದೇ ರೀತಿ ಒಮ್ಮೆ ಮಾಡಿ ನೋಡಿ. ಇದು ಒಳ್ಳೆ ಒಂದು ಟಿಪ್ ಇದು. ತೆಂಗಿನಕಾಯಿಯನ್ನು ಲೈಟಾಗಿ ಈಗ ಒಲೆಯಲ್ಲಿದ್ದರೆ ಒಲೆಯಲ್ಲಿಟ್ಟು ಒಮ್ಮೆ ಲೈಟಾಗಿ ಬಿಸಿ ಮಾಡಿ ಈ ರೀತಿ ತೆಗೆದ್ರೆ ಸುಲಭವಾಗಿ ನಮಗೆ ತೆಂಗಿನಕಾಯಿಯನ್ನು ಬಿಡಿಸ್ಬೋದು. ನೋಡಿ, ನಾನಿವಾಗ ಎಲ್ಲ ಒಂದು ಫುಲ್ ತೆಂಗಿನಕಾಯಿಯನ್ನು ಇದೇ ರೀತಿ ಬಿಡಿಸಿ ತೆಗೆದಿದ್ದೀನಿ. ಇನ್ನಿದನ್ನು ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕಿ ನಮಗೆ ಗ್ರೈಂಡ್ ಮಾಡಬೇಕು. ಇದೇ ರೀತಿ ನಮಗೆ ಗ್ರೈಂಡ್ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಇದೇ ರೀತಿ ಸಣ್ಣ ಸಣ್ಣ ಪೀಸಾಗಿ ನಾನಿವಾಗ ಕಟ್ ಮಾಡಿದ್ದೀನಿ. ಇನ್ನು ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾವಿದನ್ನು ರುಬ್ಬಬೇಕು. ಎಷ್ಟು ಕಮ್ಮಿ ನೀರು ಹಾಕಿ ಗ್ರೈಂಡ್ ಮಾಡಲಿಕ್ಕಾಗುತ್ತೋ ಅಷ್ಟು ಕಮ್ಮಿ ನೀರು ಹಾಕಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿ. ನೋಡಿ, ನಾನಿವಾಗ ತೆಂಗಿನಕಾಯಿಯನ್ನು ಇದೇ ರೀತಿ ಗ್ರೈಂಡ್ ಮಾಡಿ ತಂದಿದ್ದೀನಿ. ಇನ್ನಿದರ ಹಾಲು ನಾವು ತೆಗಿಬೇಕು. ಬೇರೆ ಒಂದು ಪಾತ್ರೆಗೆ ನಾನಿವಾಗ ಒಂದು ಬಟ್ಟೆಯಲ್ಲಿ ತೆಗಿತಾ ಇದ್ದೀನಿ. ಅದು ನಮಗೆ ತುಂಬ ಸುಲಭ ಆಗುತ್ತೆ ಬಟ್ಟೆಯಲ್ಲಿ ತೆಗೆದ್ರೆ. ಈಗ ಒಂದು ಟವಲ್, ಕ್ಲೀನಾಗಿರೋ ಒಂದು ಟವಲ್ ತಗೊಂಡು ನಾವು ರುಬ್ಬಿಟ್ಟಿರುವ ತೆಂಗಿನಕಾಯಿಯನ್ನು ಈ ಬಟ್ಟೆಗೆ ಹಾಕಿ ಅದನ್ನು ಹಿಂಡಿ ಆವಾಗ ನಮಗೆ ಅದರಲ್ಲಿರುವ ಫುಲ್ ಹಾಲು ನಮಗೆ ಸಿಗುತ್ತೆ. ಇದೇ ರೀತಿ ಹಾಲು ತೆಗೆದ್ರೆ ತುಂಬ ಒಳ್ಳೆಯದು. ಚೂರು ಸಹ ವೇಸ್ಟ್ ಆಗೋದಿಲ್ಲ. ನೋಡಿ, ಇದೇ ರೀತಿ ಹಾಕಿ ಇದನ್ನು ಟೈಟಾಗಿ ಪ್ರೆಸ್ ಮಾಡ್ತಾ ಬಂದರೆ ಇದೇ ರೀತಿ ನಾವು ನೋಡಿ ಎಲ್ಲ ಹಾಲು ನಮಗೆ ಬರುತ್ತೆ. ಮತ್ತು ಅದು ಉಳಿದಿರುತ್ತಲ್ಲ ಅದನ್ನು ಇನ್ನೊಂದು ಸರ್ತಿ ಬೇಕಂದರೆ ನಮಗೆ ಸ್ವಲ್ಪ ನೀರು ಹಾಕಿ ಇನ್ನೊಂದು ಸರ್ತಿ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡಿದರೆ ಇನ್ನೂ ಸ್ವಲ್ಪ ಹಾಲು ನಮಗೆ ಸಿಗುತ್ತೆ. ನೋಡಿ, ಇದೇ ರೀತಿ ನಾನು ಎಲ್ಲ ಹಾಲನ್ನು ಪ್ರೆಸ್ ಮಾಡಿ ತೆಗಿತಾ ಇದ್ದೀನಿ. ತಲೆ ಕೂದಲಿಗೆ ವಾರದಲ್ಲಿ 2 ದಿನ ಈ ಶುದ್ಧವಾದ ತೆಂಗಿನ ಎಣ್ಣೆಯನ್ನು ಹಚ್ಚಿ ನಾವು ಸ್ನಾನ ಮಾಡಿದರೆ ಬೇಗ ಕೂದಲು ಕಪ್ಪಾಗೋದಿಲ್ಲ. ಅದೇ ರೀತಿ ಕೂದಲು ದಟ್ಟವಾಗಿ ಉದ್ದಕ್ಕೆ ಬೆಳೆಯುತ್ತೆ ಮತ್ತು ತಲೆ ಹೊಟ್ಟಿನ ಪ್ರಾಬ್ಲಮ್ ಎಲ್ಲ ನಮಗೆ ಸಾಲ್ವ್ ಆಗುತ್ತೆ. ನೀವು ನಂಬ್ತಿರೋ ಇಲ್ವಾ, ನಾವು ಮಿಲ್ಲಿಂದ ಪ್ಯೂರ್ ತೆಂಗಿನ ಎಣ್ಣೆ ಅಂತ 5 ಲೀಟ್ರು 10 ಲೀಟ್ರೆಲ್ಲ ತಂದು ಯೂಸ್ ಮಾಡ್ತಾ ಇದ್ವಿ. ಆಮೇಲೆ ನಮಗೆ ಗೊತ್ತಾಯಿತು ಅದರಲ್ಲಿ ಮಿಲ್ಲಿಂದ ತಂದಿದ್ದು ತೆಂಗಿನ ಎಣ್ಣೆಯಲ್ಲಿ ಸಹ ಏನೋ ಎಲ್ಲ ಮಿಕ್ಸ್ ಮಾಡ್ತಾರೆ ಅಂತೆಲ್ಲ. ಅದಕ್ಕೆ ನಾವಿವಾಗ ಮನೆಯಲ್ಲೇ ಇದೇ ರೀತಿ ತೆಂಗಿನ ಎಣ್ಣೆನೇ ಯೂಸ್ ಮಾಡೋದು. ತಲೆಗೆ ಹಚ್ಚಲಿಕ್ಕೆ, ಅದೇ ರೀತಿ ನಮಗೆ ನಮ್ಮ ಚರ್ಮಕ್ಕೆ, ಕಾಲಿಗೆ, ಕೈಗೆಲ್ಲ ಹಚ್ಚಲಿಕ್ಕೆಲ್ಲ ನಾವು ಇದೇ ರೀತಿ ಮನೆಯಲ್ಲಿ ತೆಂಗಿನ ಎಣ್ಣೆಯನ್ನು ಮಾಡೋದು. ನೋಡಿ, ನಾನಿವಾಗ ತೆಂಗಿನಕಾಯಿದು ಹಾಲನ್ನೆಲ್ಲ ತೆಗೆದಿದ್ದಾಯಿತು. ಒಂದು ಸರ್ತಿ ಇದೇ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನಿದನ್ನು ಮುಚ್ಚಿ ನಾವು ಫ್ರಿಜ್ಜಲ್ಲಿ ಇಡಬೇಕು. ಫ್ರೀಝರಲ್ಲಿ ಸಹ ನಮಗೆ ಇಡ್ಬೋದು ಅಥವಾ ನಮಗೆ ಫ್ರಿಜ್ಜಲ್ಲಿ ಕೆಳಗಡೆ ಇಟ್ಟರೂ ಸಾಕಾಗುತ್ತೆ. ಒಂದು 6ರಿಂದ 7 ಗಂಟೆ ನಾವಿದನ್ನು ಫ್ರಿಜ್ಜಲ್ಲಿ ಇಡಬೇಕು. ಆವಾಗ ಅದರ ನೀರು ತಳಭಾಗದಲ್ಲಿ ಬರುತ್ತೆ, ಕ್ರೀಮ್ ಮೇಲೆ ಬರುತ್ತೆ. ನೋಡಿ, ಇವಾಗ ನಾನು ಫ್ರಿಜ್ಜಲ್ಲಿ ಒಂದು 6 ಗಂಟೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ ತೆಂಗಿನಕಾಯಿ ಹಾಲನ್ನು. ತೋರಿಸ್ತೀನಿ ನೋಡಿ, ಅದರ ಕ್ರೀಮ್ ನೋಡಿ ಮೇಲ್ಗಡೆ ಇದೆ, ನೀರು ಕೆಳಗಡೆ ಇದೆ. ಈ ಥರ ಮಾಡೋದ್ರಿಂದ ನಮಗೆ ಬೇಗ ಎಣ್ಣೆಯನ್ನು ತೆಗಿಲಿಕ್ಕೆ ಸುಲಭ ಆಗುತ್ತೆ. ಇನ್ನು ಇದನ್ನು ತೆಗೆದು ಇದರದ್ದು ಆ ಮೇಲ್ಗಡೆದು ಕ್ರೀಮ್ ಮಾತ್ರ ಇದೆಯಲ್ಲ ಅದನ್ನು ನಾವು ತೆಗೆದು ಬೇರೆ ಪಾತ್ರೆಗೆ ಹಾಕಬೇಕು. ಆ ನೀರನ್ನು ಹಾಕಲಿಕ್ಕಿಲ್ಲ, ಆವಾಗ ನಮಗೆ ಬೇಗ ಎಣ್ಣೆ ರೆಡಿ ಆಗುತ್ತೆ. ಸುಲಭದಲ್ಲಿ ನಮಗೆ ಎಣ್ಣೆ ಮಾಡ್ಬೋದು. ನೋಡಿ, ನಾನಿವಾಗ ಒಂದು ಪಾನ್ ತಗೊಂಡು ಅದರದ್ದು ಈ ಕ್ರೀಮನ್ನು ಮಾತ್ರ ತೆಗಿತಾ ಇದ್ದೀನಿ. ನಮಗೆ ಸುಲಭವಾಗಿ ಇದನ್ನು ತೆಗಿಬೋದು. ಮತ್ತು ಅದರ ಕೆಳಗಡೆ ತಳಭಾಗದಲ್ಲಿರುವ ನೀರನ್ನು ನಾವೆಂತಾದರೂ ಸಾರೆಲ್ಲ ಮಾಡುವಾಗ ಅದಕ್ಕೆ ಹಾಕ್ಬೋದು. ಅದನ್ನು ವೇಸ್ಟ್ ಮಾಡೋದು ಬೇಡ. ನಮಗೆ ತೆಂಗಿನಕಾಯಿ ಹಾಲು
ಹಾಕಿ ನಾವು ಮಾಡ್ತೀವಲ್ಲ ಅದೇ ಟೇಸ್ಟ್ ಬರುತ್ತೆ. ನಾವೆಂತಾದ್ರೂ ಸಾರೆಲ್ಲ ಮಾಡುವಾಗ ಅದಕ್ಕೆ ಹಾಕ್ಬೋದು. ಈ ಕ್ರೀಮನ್ನು ಮಾತ್ರ ಇದೇ ರೀತಿ ತೆಗೆದು ಬೇರೆ ಒಂದು ಪಾತ್ರೆಗೆ ಹಾಕ್ಕೋಬೇಕು. ನಾವೀಗ ನೀರೆಲ್ಲ ಒಂದೇ ಸಮಯ ಹಾಕಿದರೆ ನಮಗೆ ಒಂದು ಗಂಟೆ ಇದು ಬೇಕು ಅಂದರೆ ಈ ಥರ ಕ್ರೀಮ್ ತೆಗೆದು ಮಾಡಿದರೆ ನಮಗೆ ಒಂದು 10-15 ನಿಮಿಷದಲ್ಲಿ ಇದು ರೆಡಿ ಆಗುತ್ತೆ. ಇನ್ನು ಈ ಕ್ರೀಮನ್ನು ಒಂದು ಸರ್ತಿ ಇದೇ ರೀತಿ ಮಿಕ್ಸ್ ಮಾಡಬೇಕು. ಅದು ಅಲ್ಲಿ ಸ್ವಲ್ಪ ಗಂಟೆಲ್ಲ ಬಿದ್ದಿರುತ್ತಲ್ಲ, ಅದಕ್ಕೋಸ್ಕರ ಇದೇ ರೀತಿ ಮಿಕ್ಸ್ ಮಾಡಿ ಒಂದು ಒಳ್ಳೆ ಕ್ರೀಮ್ ಥರ ಆಯಿತು ನೋಡಿ. ಒಳ್ಳೆ ಸ್ಮೆಲ್ ಕೂಡ ಬರುತ್ತೆ, ತೆಂಗಿನಕಾಯಿ ಹಾಲಿದ್ದು ಎಲ್ಲ. ಇನ್ನಿದನ್ನು ನಾವು ಬಿಸಿ ಆಗಲಿಕ್ಕೆ ಸ್ಟವ್ ಮೇಲೆ ಇಡಬೇಕು. ಮೊದಲು ಫುಲ್ ಫ್ಲೇಮಲ್ಲಿ ಇಟ್ಕೋಬೇಕು. ಇದೇ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು. ಚೆನ್ನಾಗಿ ಕುದಿಲಿಕ್ಕೆ ಸ್ಟಾರ್ಟ್ ಆದ ಮೇಲೆ ಸ್ಲೋ ಫ್ಲೇಮಲ್ಲಿ ಇಟ್ಟು ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕು. ಯಾವುದೇ ಕಾರಣಕ್ಕೂ ಕೈಯನ್ನು ಬಿಡಬಾರ್ದು, ತಳ ಹಿಡಿಬಾರ್ದು. ನೋಡಿ ಇದೀಗ ಚೆನ್ನಾಗಿ ಕುದೀತಾ ಇದೆ. ಇದೇ ರೀತಿ ಕುದೀತಾ ಇರುವಾಗ ನಾವು ಮಿಕ್ಸ್ ಮಾಡ್ತಲೂ ಇರಬೇಕು. ನಮಗೆ ಟೈಮ್ ಇರುವಾಗ ಇದೇ ರೀತಿ 2 ಅಥವಾ 3 ತೆಂಗಿನಕಾಯಿಯನ್ನು ತೆಗೆದು ಎಣ್ಣೆ ಮಾಡಿ ಇಟ್ಕೊಂಡ್ರೆ ನಮಗೆ 1-2 ತಿಂಗಳವರೆಗೆ ತಲೆಗೆ ಹಚ್ಚಲಿಕ್ಕೆ, ಅದೇ ರೀತಿ ನಮ್ಮ ಕೈಗೆ ಕಾಲಿಗೆಲ್ಲ ಹಚ್ಚಲಿಕ್ಕೆ ಬೇಕಾದಷ್ಟು ಎಣ್ಣೆಯನ್ನು ಸುಲಭವಾಗಿ ನಮಗೆ ಮನೆಯಲ್ಲೇ ಮಾಡ್ಕೋಬೋದು. ತುಂಬ ಸುಲಭ, ಆದರೆ ಇದು ತುಂಬ ಶುದ್ಧವಾದ ಪರಿಶುದ್ಧವಾದ ತೆಂಗಿನೆಣ್ಣೆ. ತೆಂಗಿನೆಣ್ಣೆ ತಲೆ ಕೂದಲಿಗೆ ಮಾತ್ರ ಅಲ್ಲ, ನಮ್ಮ ಚರ್ಮಕ್ಕೆ ಸಹ ಒಳ್ಳೆಯದು. ನಾವೆಲ್ಲ ಸಣ್ಣ ಇರುವಾಗ ಮಕ್ಕಳಿಗೆ ಹೊಟ್ಟೆಯಲ್ಲಿ ಹುಳ ಬರ್ತದೆ ನೋಡಿ, ಆವಾಗ ನಮಗೆ ಹುಳದ ಮಾತ್ರ ಎಲ್ಲ ಕೊಡ್ತಾ ಇರಲಿಲ್ಲ. ನಮ್ಮ ಅಜ್ಜಿ ಎಲ್ಲ ಬೆಳಿಗ್ಗೆ ಎದ್ದ ತಕ್ಷಣ 1 ಸ್ಪೂನ್ ಇದೇ ರೀತಿ ಮನೆಯಲ್ಲೇ ಮಾಡಿದ ತೆಂಗಿನ ಎಣ್ಣೆಯನ್ನು ಕುಡಿಸ್ತಾ ಇದ್ರು. ಆವಾಗ ಹೊಟ್ಟೆ ಎಲ್ಲ ಕ್ಲೀನ್ ಆಗುತ್ತೆ, ಅದೇ ಹೊಟ್ಟೆಯಲ್ಲಿರೋ ಹುಳ ಎಲ್ಲ ಹೋಗುತ್ತೆ ಅಂತ ಹೇಳ್ತಾರೆ. ಇದು ತುಂಬ ಒಳ್ಳೆಯದು. ರಾತ್ರಿ ಮಲಗುವಾಗ ಸಹ 1 ಚಮಚ ತೆಂಗಿನ ಎಣ್ಣೆಯನ್ನು ಕುಡಿದು ಮಲಗುವುದು ಸಹ ಒಳ್ಳೆಯದು. ಅದೇ ರೀತಿ ಬೆಳಿಗ್ಗೆ ಬರೀ ಹೊಟ್ಟೆಯಲ್ಲಿ ಸಹ ತೆಂಗಿನ ಎಣ್ಣೆ ಕುಡಿಯೋದು ತುಂಬ ಒಳ್ಳೆಯದು. ಆದರೆ ಶುದ್ಧವಾದ ತೆಂಗಿನ ಎಣ್ಣೆ, ಯಾವುದೇ ಮಿಕ್ಸ್ ಇಲ್ಲದು ನಾವೇ ಮಾಡಿದ್ದು ಎಣ್ಣೆ ಆದರೆ ನಮಗೆ ಧೈರ್ಯವಾಗಿ ಅದನ್ನು ಕುಡಿಬಹುದು. ಮಕ್ಕಳಿಗೆ ಸಹ ಕುಡಿಸ್ಬೋದು, ಏನು ತೊಂದರೆ ಇಲ್ಲ. ನೋಡಿ ಆಲ್ಮೋಸ್ಟ್ ನಮ್ಮದು ತೆಂಗಿನ ಎಣ್ಣೆ ಇಲ್ಲಿ ರೆಡಿ ಆಯಿತು. 1-2 ಸೆಕೆಂಡ್ ಇದನ್ನು ಇದೇ ರೀತಿ ಬಿಟ್ಟರೆ ಇನ್ನೂ ಸ್ವಲ್ಪ ಎಣ್ಣೆ ಎಲ್ಲ ಬಿಟ್ಟು ಬರುತ್ತೆ. ಆಮೇಲೆ ನಮಗೆ ಸ್ಟವ್ವಿಂದ ತೆಗಿಬೋದು. ನೋಡಿ ಇಲ್ಲಿ ಇವಾಗ ನಮ್ಮದು ತೆಂಗಿನ ಎಣ್ಣೆ ರೆಡಿ ಆಯಿತು. ನಾನು ಸ್ಟವ್ವಿಂದ ತೆಗೆದು ಈಚೆ ಕಡೆ ಇಟ್ಟಿದ್ದೀನಿ. ತಕ್ಷಣಕ್ಕೆ ಸ್ಟವ್ವಿಂದ ತೆಗೆದು ಈಚೆ ಕಡೆ ಇಡಬೇಕು, ಇಲ್ಲಾಂದರೆ ಎಣ್ಣೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಅದರ ಈ ಭಾಗ ಇದೆಯಲ್ಲ, ಅದರಿಂದ ನಮಗೆ ಸ್ವಲ್ಪ ಬಂದಿದೆಲ್ಲ ಮೇಲ್ಗಡೆ, ಅದನ್ನೆಲ್ಲ ಸೈಡಿಗೆ ಹಾಕಿ ಪ್ರೆಸ್ ಮಾಡಬೇಕು. ಆವಾಗ ಅದರಲ್ಲಿರುವ ಎಣ್ಣೆ ಎಲ್ಲ ಕೆಳಗೆ ಬರುತ್ತೆ. ಇನ್ನು ನಮ್ಮದು ಈ ಎಣ್ಣೆ ಪಾತ್ರೆನ ಸ್ವಲ್ಪ ಈ ಥರ ಓರೆ ಮಾಡಿ ಇಟ್ಕೊಂಡು ಇದನ್ನು ಇದೇ ರೀತಿ ತೆಗಿಬೇಕು. ಇದು ತಿನ್ನಲಿಕ್ಕೆ ತುಂಬ ಒಳ್ಳೆಯದು. ನಾವೆಲ್ಲ ಸಣ್ಣ ಇರುವಾಗ ಇದನ್ನು ಹಾಗೆ ತಿಂತಾ ಇದ್ದೀವಿ. ಇಲ್ಲಾಂದರೆ ನಮಗೆ ಪಲ್ಯ ಅಥವಾ ಸಾರಿಗೆಲ್ಲ ಹಾಕಿ ತಿಂದರೂ ಒಳ್ಳೆಯದು. ಇದು ಹಾಗೆ ತಿನ್ನಲಿಕ್ಕೆ ಒಳ್ಳೆ ಟೇಸ್ಟ್ ಇದು. ನೋಡಿ ನಮ್ಮದು ತೆಂಗಿನ ಎಣ್ಣೆ ಇಲ್ಲಿ ರೆಡಿ ಆಯಿತು. ತಣ್ಣಗಾದ ಮೇಲೆ ಬೇರೆ ಬಾಟ್ಲಿಗೆ ಹಾಕಿ ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು. ಒಳ್ಳೆ ತಣ್ಣಗಾಗಬೇಕು. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಇನ್ನೊಂದು ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ